ಬರ್ತಾ ಇದೆ. ಜೈಲು ಸೇರಿದ್ರು ಕೂಡ ದರ್ಶನ್ ಪೊಗರು ಕಡಿಮೆ ಆಗಿಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ಮಾಡಿದಾನೆ ದರ್ಶನ್. ಜೈಲು ಸೇರಿದ್ರು ಕೂಡ ಈತನ ದಿಮಾಕು ದುರಹಂಕಾರಕ್ಕೆ ಕಡಿಮೆ ಇಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ದರ್ಶನ್ ಮಾಡಿರೋದು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದು ಈ ರೀತಿ ದುರಹಂಕಾರದಿಂದಾನೇ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಇದೇ ದರ್ಶನ್. ಈಗ ಬಳ್ಳಾರಿಗೆ ಹೋದ ನಂತರವೂ ಕೂಡ ದರ್ಶನ್ ಪೊಗರು ದಿಮಾಕು ದುರಹಂಕಾರ ಯಾವುದು ಕಡಿಮೆ ಆಗಿಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ಮಾಡಿರೋದು ದರ್ಶನ್. ಈ ಹಿಂದೆ ಇದೇ ರೀತಿ ಮಾಧ್ಯಮಗಳ ಬಗ್ಗೆ ಮಾತಾಡಿ ಆಗಬಾರ್ದಾಗಿತ್ತು ಈ ದರ್ಶನ್ಗೆ. ಈಗ ಮತ್ತೆ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ರು ಕೂಡ ಅಸಭ್ಯ ಸನ್ನೆಯನ್ನ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಜೈಲು ಸೇರಿದ್ರು ಕೂಡ ದರ್ಶನ್ ಪೊಗರು ಕಡಿಮೆ ಆಗಿಲ್ಲ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆಯನ್ನ ಮಾಡಿರುವಂತಹದ್ದು ದರ್ಶನ್. ಈ ಹಿಂದೆ ಏನೆಲ್ಲ ಆಗಿತ್ತು ತಮಗೆಲ್ಲ ಗೊತ್ತಿದೆ. ವಕೀಲರ ಭೇಟಿಯ ವೇಳೆ ದುರಹಂಕಾರದ ಪರಮಾವಧಿ ನೋಡಿ. ಆ ಕಡೆಯಿಂದ ದರ್ಶನ್ ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ಬರುವ ಸಂದರ್ಭದಲ್ಲಿ ಯಾವ ರೀತಿ ಅಸಭ್ಯವಾಗಿ ಸನ್ನೆಯನ್ನ ಮಾಡಿರೋ ತಾವು ಗಮನಿಸ್ತಾ ಇದ್ದೀರಿ. ಅಸಭ್ಯವಾಗಿ ಸನ್ನೆ ಮಾಡಿರೋದು ದರ್ಶನ್ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ವಕೀಲರ ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು ದರ್ಶನ್. ಒಬ್ಬ ಸೆಲೆಬ್ರಿಟಿಯಾಗಿ ಯಾವ ರೀತಿಯ ಸಂದೇಶ ಇದು, ಜನರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಫಾಲೋ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ. ಆದರೆ ಇದೇ ದರ್ಶನ್ ಈ ರೀತಿಯ ಅಸಭ್ಯ ಸನ್ನೆ, ಅಸಭ್ಯವಾಗಿ ವರ್ತನೆಯನ್ನ ಮಾಡಿರೋದು. ಇವರು ಮತ್ತೆ 4 ಒಳ್ಳೆ ಮಾತಾಡೋದು ಅಥವಾ ಬುದ್ಧಿ ಹೇಳೋದು, ಇವ್ರಿಗೆ ಏನು ನೈತಿಕತೆ ಇದೆ ಅಂತ. ದರ್ಶನ್ ದುರಹಂಕಾರ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ದರ್ಶನ್ ವಕೀಲರ ಭೇಟಿಗಾಗಿ ಸೆಲ್ನಿಂದ ಬರುವಂತಹ ಸಂದರ್ಭದಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು. ಪರಪ್ಪನ ಅಗ್ರಹಾರದಿಂದ ಇದೇ ರೀತಿಯ ಘಟನೆ ನಡೆದಿದ್ದಕ್ಕೆ ಅಥವಾ ಅಸಭ್ಯವಾಗಿ ವರ್ತಿಸಿದ್ದಕ್ಕೆ, ರಾಜಾತಿಥ್ಯ ಪಡೆದಿದ್ದಕ್ಕೆ ದರ್ಶನ್ ಮುಲಾಜಿಲ್ಲಂಗ್ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಯ್ತು. ಈಗ ಬಳ್ಳಾರಿ ಜೈಲಲ್ಲಿಯೂ ಕೂಡ ವಕೀಲರನ್ನ ಭೇಟಿ ಆಗೋದಕ್ಕೆ ಬಂದಾಗ ಈ ರೀತಿಯ ಅಸಭ್ಯ ವರ್ತನೆ. ನೋಡಿ ತಾವು ಗಮನಿಸ್ತಾ ಇದ್ದೀರಿ, ಅಕ್ಕಪಕ್ಕದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೇನೆ ಪೊಲೀಸ್ ಸಿಬ್ಬಂದಿ ಈ ದರ್ಶನ್ ಇರುವಂತಹ ಸೆಲ್ನಿಂದ ಆತನನ್ನ ಈ ಸಂದರ್ಶಕರ ಕೊಠಡಿಗೆ ಕರ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಆ ಕಡೆ ವಕೀಲರು ಕೂಡ, ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಆತನ ಸಹೋದರ ದಿನಕರ್ ಇವರೆಲ್ಲರೂ ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ದರ್ಶನನ್ನ ತನ್ನ ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಕರೆದು ತರುವ ಸಂದರ್ಭದಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು, ಅಸಭ್ಯ ಸನ್ನೆ ತಾವು ಗಮನಿಸ್ತಾ ಇದ್ದೀರಿ ನೋಡಿ. ಅಸಭ್ಯವಾಗಿ ಸನ್ನೆಯನ್ನ ತೋರಿರೋದು ಇದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ದರ್ಶನ್ ಈ ರೀತಿ ಮಾಡಿದ್ದು ಎಷ್ಟು ಸರಿ, ದುರಹಂಕಾರದ ಪರಮಾವಧಿ. ಈ ರೀತಿ ದುರಹಂಕಾರವೇ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರೋದು. ದರ್ಶನ್ ಈ ಹಿಂದೆಯೂ ಕೂಡ ಈ ರೀತಿ ಅಸಭ್ಯವಾಗಿ ವರ್ತಿಸಿರೋದು. ಅಭಿಮಾನಿಗಳ ಇದನ್ನ ನೋಡಿ ಕಲಿಬೇಕಾ ನೀವು? ಹಾಗಾದ್ರೆ ಇದನ್ನೇ ಫಾಲೋ ಮಾಡ್ತೀರಾ ನೀವು? ತಾವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ದರ್ಶನ್ನ ಈ ರೀತಿಯ ಅಸಭ್ಯ ವರ್ತನೆ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ದುರಹಂಕಾರದ ಪರಮಾವಧಿ. ಇವರ ಆಕ್ರೋಶಕ್ಕೆ ಎಲ್ಲೇ ಇಲ್ಲ. ಈ ರೀತಿ ದರ್ಶನ್ನ ನಡ್ಕೊಂಡಿರೋ ರೀತಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದರ್ಶನ್ನ ಈ ರೀತಿಯ ದಿಮಾಕು ಸೊಕ್ಕು ಈಗ ಆಗುವ ಎಲ್ಲ ಶಾಸ್ತಿ ಆಗಿದೆ. ಆದಾಗ್ಯೂ ಕೂಡ ದರ್ಶನ್ ಈ ರೀತಿಯ ಅಸಭ್ಯ ಸನ್ನೆ ತೋರಿಸೋದು ಏನ್ ಸಾಧನೆ ಮಾಡ್ದಂಗೆ ದರ್ಶನ್ ಈಗ ಮಾಡಬಾರದನ್ನ ಮಾಡಿ ಆಗಬಾರದು ಆಗ್ತಾ ಇದೆ. ಆದಾಗ್ಯೂ ಕೂಡ ದರ್ಶನ್ ಈ ರೀತಿ ಅಸಭ್ಯ ಸನ್ನೆಯನ್ನ ಮಾಧ್ಯಮಗಳತ್ತ ತೋರಿಸಿರೋದು. ದರ್ಶನ್ ಈ ರೀತಿಯ ಅಸಭ್ಯ ಸನ್ನೆಗಳಿಗೆ ಮತ್ತು ಅವಾಚ್ಯವಾಗಿ ಬೈಯೋದು ಈಗ ಮತ್ತೊಂದು ಕಡೆ ಯಥಾ ರಾಜ ತಥಾ ಪ್ರಜಾ ಅನ್ನೋರಂತ ರೀತಿ
ಇಡೀ ರಾಜ್ಯದಲ್ಲಿ ಯಾವ ರೀತಿ ಅಭಿಮಾನಿಗಳು ವರ್ತಿಸ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆದರೆ, ದರ್ಶನ್ ಈ ರೀತಿ ಮಾಧ್ಯಮಗಳತ್ತ ಅಸಭ್ಯವಾಗಿ ಸನ್ನೆಯನ್ನ ಮಾಡಿರೋದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಇಂಥ ದಿಮಾಕನ್ನ ತೋರಿಸಿ ರಾಜಾತಿಥ್ಯವನ್ನ ಪಡೆದು ನೇರವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು. ಬಳ್ಳಾರಿ ಜೈಲಲ್ಲಿ ಇವತ್ತು ವಕೀಲರನ್ನ ಭೇಟಿ ಆಗೋದಕ್ಕೆ ಬರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಸಭ್ಯವಾಗಿ ಸನ್ನೆಯನ್ನ ತೋರಿರೋದು ಮಾಧ್ಯಮಗಳ ಎದುರುಗಡೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಟ ದರ್ಶನ್ ಅಸಭ್ಯವಾಗಿ ವರ್ತನೆ ತೋರಿರೋದು, ಮದ್ಯದ ಬೆರಳನ್ನ ತೋರಿಸೋದು, ಇದು ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿಯಲ್ಲಿ ಒಳಗೊಂಡಿರುವಂತ ವರ್ತನೆ ಇದು. ನಟ ದರ್ಶನ್ ತೋರಿರುವಂತ ಅಸಭ್ಯ ವರ್ತನೆಯನ್ನ ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲಿ ಡಿಗ್ರಿ ತಗೊಂಡು ಪಾಸ್ ಆಗಿರೋ ಪೊಲೀಸ್ ತೋರಿದ್ದಾರೆ, ಮಾಧ್ಯಮಗಳ ಮುಂದೆ ಸಾಕಷ್ಟು ಜನರು ನೋಡ್ತಿರ್ತಾರೆ, ಕುಟುಂಬಸ್ಥರೆಲ್ಲರೂ ಕುತ್ಕೊಂಡು ಟಿವಿ ಚಾನೆಲ್ ಅನ್ನ ನೋಡ್ತಿರ್ತಾರೆ. ಆದ್ರೆ ಈ ರೀತಿಯಾದಂತ ಅಸಭ್ಯವಾಗಿ ವರ್ತನೆಯನ್ನ ತೋರಿರೋದು ಒಬ್ಬ ನಾಯಕ ನಟ, ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ನಾಯಕ ನಟ ಈ ರೀತಿಯಾಗಿ ತೋರಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ದುರಹಂಕಾರಿ ದಾಸ, ಪೊರ್ಕಿ ದಾಸ, ಬೃಂದಾವನ ದಾಸ ಅಲ್ಲ ಆಯ್ತಾ, ಪೊರ್ಕಿ ದಾಸ, ದುರಹಂಕಾರಿ ದಾಸ, ಪಾಪುತ್ ಕೂಡ ತುಂಬಿರುವಂತಹ ದಾಸ, ತುಂಬಿ ತುಳುಕ್ತಾ ಇದೆ. ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಆದರೂ ಕೂಡ ಈ ರೀತಿಯಾಗಿ ತನ್ನ ಅಸಭ್ಯತನವನ್ನ ತೋರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ ರಾಧ್ಯ, ನೋಡಿ, ನಟ ದರ್ಶನ್ಗೆ ಈಗಲೂ ಕೂಡ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು, ಒಂದು ಚೂರು ಬುದ್ಧಿ ಬಂದಿಲ್ಲ. ಯಾಕೆ ಈ ರೀತಿ ವರ್ತನೆ ತೋರಿದ್ರು? ಯಾವ ಸಂದರ್ಭದಲ್ಲಿ? ಡೀಟೇಲ್ಸ್ ಕೊಡೋದಾದ್ರೆ. ಜಿವಿತ್, ಒಂದೇ ಮಾತಿನಲ್ಲಿ ನಾ ಹೇಳ್ಬೇಕು ಅಂದ್ರೆ ದುರಂಕಾರದ ಪರಮಾವಧಿ ಅಂತ ಇದನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ದರ್ಶನ್ ಅವರು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಳಗೋಗ್ತಾರೆ, ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿಯೊಂದು ವಿಷಯವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕಾನೂನಿನ ಪ್ರತಿಯೊಂದು ರೂಲ್ಸ್ಗಳು ಕೂಡ ಈಗ ಪಾಲನೆ ಆಗ್ತಾ ಇರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರದಲ್ಲಾದ ಎಡವಟ್ಟಿನ ನಂತರ ಸಾಕಷ್ಟು ಇಕ್ಕಟ್ಟಿಗೆ ದರ್ಶನ್ ಸಿಲುಕಿದ್ದಾರೆ. ಒಂದೊಂದು ಸೌಲಭ್ಯವನ್ನು ಪಡಿಬೇಕಾದ್ರೂ ಕೂಡ ಸಾಕಷ್ಟು ಕಷ್ಟವನ್ನು ಪಡಬೇಕು. ಇದಕ್ಕೆಲ್ಲ ಕಾರಣ ಅಂದರೆ ಮಾಧ್ಯಮ. ಯಾಕಂದರೆ ಮಾಧ್ಯಮದಿಂದಲೇ ದರ್ಶನ್ ಅವರು ಈ ರೀತಿಯಾಗಿ ಅಂದರೆ ಈ ಮಾಧ್ಯಮಗಳು ಫಾಲೋ ಮಾಡದೇ ಇದ್ದರೆ ಈ ಒಂದು ಕೇಸ್ ಯಾವಾಗಲೂ ಹಳ್ಳ ಹಿಡಿತಿತ್ತು. ಹೀಗಾಗಿ ದರ್ಶನ್ಗೆ ಮಾಧ್ಯಮಗಳೇ ಸಾಕಷ್ಟು ಸಿಟ್ಟು ಇರ್ತಕ್ಕಂಥದ್ದು. ಹೀಗಾಗಿ ಒಂದು ರೀತಿಯ ಪೊಗರನ್ನ ಇವತ್ತು ತೋರಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಇವತ್ತು ಬೆಳಗ್ಗೆ ಅವರ ಪತ್ನಿ ಜೊತೆಗೆ ಅಡ್ವೊಕೇಟ್ಸ್ ಕೂಡ ಬಂದಿದ್ರು. ಅವರೆಲ್ಲ ಮಾತನಾಡಿ ಹೋದ ಬಳಿಕ ಮತ್ತೆ ಸಂಜೆ 4 ಗಂಟೆಗೆ ಇವತ್ತು ಇಬ್ಬರು ಅಡ್ವೊಕೇಟ್ಸ್ಗಳು ದರ್ಶನ್ ಅನ್ನ ಮೀಟ್ ಮಾಡೋದಕ್ಕೆ ಬಂದಿದ್ರು. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇರತಕ್ಕಂಥ ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಅವರಿಗಾಗಿ ಅಡ್ವೊಕೇಟ್ಸ್ಗಳು ಕಾಯ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಿಂದ ದರ್ಶನ್ ಅವ್ರನ್ನ ಕರೆದುಕೊಂಡು ಸಂದರ್ಶಕರ ಕೊಠಡಿಗೆ ಬರಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ 4 ಜನ ಸಿಬ್ಬಂದಿ ದರ್ಶನ್ ಜೊತೆಗಿರ್ತಾರೆ. ಆದರೆ ದರ್ಶನ್ ಯಾವಾಗ ಹೈ ಸೆಕ್ಯೂರಿಟಿ ಸೆಲ್ನ ಗೇಟ್ನಿಂದ ಹೊರಗೆ ಬರ್ತಾರೆ, ಆರಂಭದಲ್ಲಿ ಬರುವಾಗ ಬಲಗೈನ ಮಧ್ಯದ ಬೆರಳನ್ನು ತೋರಿಸುವ ಮೂಲಕ ಅಸಭ್ಯವಾಗಿ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ದೃಶ್ಯವನ್ನು ನೋಡಿದಾಗ ನಿಜಕ್ಕೂ ಅವರು ಜೈಲು ಸೇರಿ ಮುದ್ದೆ ಮುರಿತಾ ಇದ್ದರೂ ಕೂಡ ಪೊಗರು ಇನ್ನೂ ಕಡಿಮೆ ಆಗಿಲ್ಲ ಅಂತ ನಾವು ಇಲ್ಲಿ ವಿಶ್ಲೇಷಣೆ ಮಾಡ್ಬೋದಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಸುಮಾರು ಅರ್ಧ ಗಂಟೆಯಷ್ಟು ಅವರು ಚರ್ಚೆಯನ್ನು ಮಾಡಿದ ಬಳಿಕ ಹೋಗುವಾಗ ಎರಡೂ ಕೈಗಳಿಂದ ಮಧ್ಯದ ಬೆರಳುಗಳನ್ನ ತೋರಿಸುವ ಮೂಲಕ ಒಂದು ರೀತಿಯ ಅಸಭ್ಯ ವರ್ತನೆಯನ್ನು ತೋರಿಸುವ ಮೂಲಕ ದರ್ಶನ್ ಅವರಿಗೆ ಯಾವ ರೀತಿಯಾಗಿ ಮಾಧ್ಯಮಗಳ ಮೇಲೆ ಸಿಟ್ಟಿದೆ ಅನ್ನೋದನ್ನು ಹೊರ ಹಾಕಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಗೊತ್ತಾಗ್ತಿರ್ತಕ್ಕಂಥದ್ದು. ಅಂದರೆ ಬರುವಾಗ ಮೊದಲು ಬಲಗೈನ ಮಧ್ಯ ಬೆರಳನ್ನು ತೋರಿಸ್ತಾರೆ, ಹೋಗುವಾಗ ಎರಡೂ ಕೈನ ಮಧ್ಯ ಬೆರಳುಗಳನ್ನ ತೋರಿಸುವ ಮೂಲಕ ಮಾಧ್ಯಮಗಳ ಮೇಲೆ ಸಿಟ್ಟನ್ನು ಹೊರಹಾಕುವುದರ ಮೂಲಕ ಒಂದು ಅಸಭ್ಯ ಸಂದೇಶವನ್ನು ಕೊಡ್ತಾರೆ. ಆ ಮೂಲಕ ಅವರ ಫ್ಯಾನ್ಸ್ಗಳಿಗೂ ಇದೇ ರೀತಿ ಫಾಲೋ ಮಾಡೋದಕ್ಕೆ ಹೇಳುವ ಮೂಲಕ ಒಂದು ರೀತಿ ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಾಳು ಮಾಡುವ ಕೆಲಸಕ್ಕೆ ದರ್ಶನ್ ಕೈ ಹಾಕಿದ್ರ ಅನ್ನುವ ಪ್ರಶ್ನೆ ಈಗ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ ರಾಧ್ಯ. ನೋಡಿ, ಗಮನಿಸ್ತಾ ಇದ್ದೀರಿ ನಟ ದರ್ಶನ್ ವರ್ತನೆ ಯಾವ ರೀತಿ ಇದೆ ಅಂತ ಹೇಳಿ. ಅಸಭ್ಯವಾಗಿ ಸನ್ನೆ ತೋರಿದಂಥ ದುರಹಂಕಾರಿ, ಮಾಧ್ಯಮಗಳಿಗೆ
ಈ ರೀತಿಯಾಗಿ ವರ್ತನೆಯನ್ನ ತೋರಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಮೊದಲಿಗೆ ಬಲಗೈನಲ್ಲಿ ಮಧ್ಯ ಬೆರಳನ್ನ ತೋರಿಸೋದು, ಆಮೇಲೆ ಎರಡು ಕೈಯಲ್ಲೂ ಕೂಡ ಮಧ್ಯ ಬೆರಳನ್ನ ತೋರಿಸಿ ಯಾವ ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಿ ಸಮಾಜಕ್ಕೆ? ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ ನೀವು ಸಮಾಜಕ್ಕೆ? ನಟ ದರ್ಶನ್, ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವಂತ ದರ್ಶನ್, ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ ನೀವು? ನಟ ದರ್ಶನ್ಗೆ ಬಾಯಿ ಬಿಟ್ರೆ ಕೊಳಕು, ಮೈ ತುಂಬಾ ಅಸಹ್ಯ, ಇದನ್ನ ತುಂಬಿಕೊಂಡಿದ್ದೀರಾ? ಅಭಿಮಾನಿಗಳೇ, ನಟ ದರ್ಶನ್ ಅಭಿಮಾನಿಗಳೇ, ಈಗೇನ್ ಹೇಳ್ತೀರಿ? ನಿಮ್ಮ ಅಕ್ಕ ತಂಗಿಗೆ ಯಾರಿಗಾದ್ರೂ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರಿದ್ರೆ ನೀವು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರ್ತೀರಾ ನೀವೀಗ? ತೋರ್ಬೋದ? ಹಾಗಾದ್ರೆ ಏನ್ ಹೇಳ್ತೀರಿ? ಇದಕ್ಕೆ ಏನು ಉತ್ತರ ಕೊಡ್ತೀರಿ? ನಿಮ್ಮ ನಟ, ನಿಮ್ಮ ನೆಚ್ಚಿನ ನಟ ಅಸಭ್ಯ ವರ್ತನೆಯನ್ನ ತೋರಿದ್ರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ? ಹಾಗಾದ್ರೆ ಇದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತೀರಿ? ಓ ವಾವ್ ಬಾಸ್, ಸೂಪರ್ ಬಾಸ್, ಸರಿಯಾಗಿ ಉತ್ತರ ಕೊಟ್ರಿ ಅಂತ ಹೇಳ್ತೀರಾ? ಸಖತ್ತಾಗಿ ಉತ್ತರ ಕೊಟ್ರಿ ಅಂತ ಹೇಳ್ತೀರಾ? ಇದು ಸಂಸ್ಕೃತಿನಾ? ಇದು ನಮ್ಮ ದೇಶನಾ? ಇದನ್ನ ಕಲ್ಸಿರೋದು? ನಟ ದರ್ಶನ್ ಈ ರೀತಿಯಾಗಿ ವರ್ತನೆಯನ್ನ ತೋರಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಇಡೀ ಕುಟುಂಬಸ್ಥರು, ಹೆಣ್ಮಕ್ಳು, ಮಹಿಳೆಯರು, ಫ್ಯಾಮಿಲಿ ಎಲ್ಲರೂ ಕೂಡ ಟಿವಿ ನೋಡ್ತಾ ಇರ್ತಾರ್ರಿ. ಇದಕ್ಕೆಲ್ಲಿಂದ ತರೋಣೀಗ ಸೆನ್ಸಾರ್ ಕಟ್? ನಾವು ಈಗ ಯಾರ ಹತ್ರ ಹೋಗೋಣ ಇದನ್ನು ಕಟ್ ಮಾಡೋದಕ್ಕೆ? ನೇರವಾಗಿ ತೋರಿಸ್ತೀವಿ. ನೇರವಾಗಿ ದರ್ಶನ್ ವರ್ತನೆಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ನೇರವಾಗಿ ನೋಡ್ತಾ ಇದ್ದೀರಿ ಯಾವ ರೀತಿ ವರ್ತನೆಯನ್ನ ತೋರಿದ್ದಾರೆ ಅಂತ. ನಟ ದರ್ಶನ್ ಬದಲಾಗಿ ಬರ್ತಿದ್ದಾರೆ. ಎಲ್ಲಿ ಬದಲಾಗೋದು? ಹಾಗಾದ್ರೆ ಮೀಡಿಯಾ ಕಂಡ್ರೆ ಅಷ್ಟೊಂದು ಭಯನಾ? ಮಾಧ್ಯಮ ಕಂಡ್ರೆ ಅಷ್ಟೊಂದು ಭಯನಾ? ಮತ್ತೆ ನೀವು ಈ ರೀತಿಯ ದುರಂಕಾರದ ಪರಮಾವಧಿ ಮೆರಿತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಲೀಗ್ ಸ್ಮಿತಾ ರಂಗನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸ್ಮಿತಾ, ದರ್ಶನ್ ವರ್ತನೆ ಇದು ನಮ್ಮ ಸಂಸ್ಕೃತಿನ? ಹಾಗಾದ್ರೆ ಏನ್ ಸಂದೇಶ ಕೊಟ್ಟರು ದರ್ಶನ್? ಮತ್ತಷ್ಟು ಮಾಹಿತಿ ಕೊಡೋದಾದ್ರು. ದಿವತ್, ನಾವಿಲ್ಲಿ ದರ್ಶನ್ ಅವರ ಸಂಸ್ಕೃತಿಯನ್ನು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ಯಾಕಂತಂದರೆ ದರ್ಶನ್ ಅವರು ಎಂಥ ಸಂಸ್ಕೃತಿಯವರು, ದರ್ಶನ್ ಅವರ ನಡವಳಿಕೆ ಎಂಥದ್ದು, ದರ್ಶನ್ ಅವರ ಆ ಸುಸಂಸ್ಕೃತ ಅಭಿಮಾನಿಗಳ ಕಲ್ಚರ್ ಇದೆಯಲ್ಲ ಅದು ಎಂಥದ್ದು ಅನ್ನೋದು ರಾಜ್ಯದ ಸಭ್ಯಸ್ಥ ಜನರಿಗೆ ಈಗ ಆಲ್ರೆಡಿ ಅನೇಕ ಬಾರಿ ಪ್ರೂವ್ ಆಗಿ ಹೋಗ್ಬಿಟ್ಟಿದೆ. ನಮ್ಮಲ್ಲಿ ಒಂದು ಮಾತಿದೆಯಲ್ಲ ದಿವೇತ್, ನಾಯಿ ಬಾಲ ಡೊಂಕು. ನೀವು ಏನೇ ಮಾಡಿ ಅದಕ್ಕೆ ದಬ್ಬೆ ಕಟ್ಟಿ, ಕೋಲ್ ಕಟ್ಟಿ, ಅದನ್ನು ಆಪ್ರೇಟ್ ಮಾಡೋಕೆ ಟ್ರೈ ಮಾಡಿ, ಏನೇ ಮಾಡಿದ್ರೂ ಕೂಡ ನಾಯಿ ಬಾಲ, ಏನು ಹೇಳಿದಿವೆ? ನಾಯಿ ಬಾಲ ಡೊಂಕು. ಹಾಗೇನೆ ದರ್ಶನ್ ಅವರು ಎರಡೆರಡು ಬಾರಿ ಜೈಲಿಗೆ ಹೋಗಿದ್ರು. ದರ್ಶನ್ ಅವರನ್ನು ಜೈಲಿಂದ ಬಿಡಿಸ್ಕೊಂಡ್ಬರ್ಬೇಕು ಅಂತ ಹೇಳಿ ಅವರ ಪತ್ನಿ ಪ್ರತಿನಿತ್ಯ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಬರ್ತಿದ್ರು. ಪ್ರಸಾದ, ಬಿಳಿ ಬಟ್ಟೆ, ಕುಂಕುಮ ತಂದು ಕೊಡ್ತಿದ್ರು ಕೂಡ ದರ್ಶನ್ ಬದಲಾಗಲ್ಲ. ದರ್ಶನ್ ಅಸಭ್ಯವಾಗಿ ವರ್ತಿಸೋದನ್ನ ಬಿಡೋದಿಲ್ಲ. ದರ್ಶನ್ಗೆ ಪೊಲೀಸರು ಅಕ್ಕಪಕ್ಕದಲ್ಲಿದ್ರೂ ಕೂಡ ಕಾನೂನಿನ ಬಗ್ಗೆ ಕಿಂಚಿತ್ತೂ ಭಯ ಬಂದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ನಾವು ಅವ್ರ ಅಭಿಮಾನಿಗಳ ಬಗ್ಗೆ ಮಾತನಾಡೋದೇ ಬೇಡ ದಿವೇತ್. ಮಾತನಾಡಿ ನಿಮ್ಮ ರಾಜ್ಯದ ಜನರ, ನಮ್ಮ ವೀಕ್ಷಕರ ಸಮಯವನ್ನು ಹಾಳು ಮಾಡೋದು ಬೇಡ. ಯಾಕಂದ್ರೆ ದರ್ಶನ್ ಸಂಸ್ಕೃತಿನೇ ಹಿಂಗೆ, ದರ್ಶನ್ ಕಲ್ಚರೇ ಹಿಂಗೆ. ಇನ್ನು ಅವ್ರ ಅಭಿಮಾನಿಗಳ ಕೇಳಬೇಕಾ? ಸಿಂಪಲ್, ನಾಯಿ ಬಾಲ ಡೊಂಕು, ದರ್ಶನ್ ವರ್ತನೆ ಅಷ್ಟೇ ದಿವೇತ್. ಓಕೆ, ಥ್ಯಾಂಕ್ ಯು ಸ್ಮಿತಾ ರಂಗನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಹೇಳ್ತಾ ಇದ್ರಿ ನಾಯಿ ಬಾಲ ಡೊಂಕು ಅಂತ. ದರ್ಶನ್ಗೆ ಇದೊಂಥರ ಸೋಂಕು. ದರ್ಶನ್ಗೆ ಇದೊಂಥರ ಸೋಂಕು. ಪೊರ್ಕಿತನ, ಪರೋಡಿತನ, ರೌಡಿತನ, ಕೆಟ್ಟುತನ, ನೀಚತನ ಎಲ್ರಿಗೂ ರೋಲ್ ಮಾಡಲಾಗಬೇಕಾಗಿದ್ದಂಥ ನಟ ದರ್ಶನ್ ಮಾಡಿದ್ದೇನು? ಹಾಗಾದ್ರೆ ಕೊಲೆ ಆರೋಪವನ್ನು ಹೊತ್ತು ಜೈಲಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ತೆಗೆದುಕೊಂಡ್ರು. ಸರಿ, ಬದಲಾಗ್ತಿದ್ದಾರೆ. ನಟ ದರ್ಶನ್ ಬದಲಾಗ್ತಿದ್ದಾರೆ, ಬುಕ್ ಓದ್ತಿದ್ದಾರೆ, ವಿವೇಕಾನಂದ ಬುಕ್ ಓದ್ತಿದ್ದಾರೆ. ಇದನ್ನು ತಿಳ್ಕೊಂಡ್ರ ಅವರು? ಇದನ್ನು ಕಲ್ತ್ಕೊಂಡ್ರ ಹಾಗಾದ್ರೆ ಅವರು? ಹಲವಾರು ಬುಕ್ಗಳಲ್ಲಿ, ಒಳ್ಳೆಯ ಬುಕ್ಗಳಲ್ಲಿ ಈ ರೀತಿ ತೋರಿಸ್ಬೇಕು ಅಂತಿದೆಯಾ? ಇದು ನಮ್ಮ ಸಂಸ್ಕೃತಿನ? ಹೋಗ್ಲಿ, ರಾಜಾತಿಥ್ಯ ತೆಗೆದುಕೊಂಡ್ರು, ಬುದ್ಧಿ ಕಲ್ಸೋಕೆ ಅಂತ ಹೇಳಿ ತೆಗೆದುಕೊಂಡು ಬಳ್ಳಾರಿ ಶಿಫ್ಟಿಗೆ ಎತ್ತಂಗಡಿ ಮಾಡಿಸಿದ್ರು. ಬಳ್ಳಾರಿಲಿ ಮುದ್ದೆ ಮುರಿತಿದ್ದಾರೆ, ಬದಲಾಗ್ತಿದ್ದಾರೆ. ಏನು ಬದಲಾಗ್ತಿದ್ದಾರೆ? ಬದಲಾಗಿದ್ದೇನೂ ಇಲ್ಲ. ಯಾವ ಸಂದೇಶ ಕೊಡ್ತಾ ಇದ್ದೀರಿ ನೀವು? ನಟ ದರ್ಶನ್ ಸಿನಿಮಾದಲ್ಲಿ ತೋರಿಸ್ತಿರಲ್ರಿ, ಸಿನಿಮಾದಲ್ಲಿ ನಿಮ್ಮ ಒಳ್ಳೆತನ ತೋರಿಸ್ತಿರಲ್ರಿ, ಸಿನಿಮಾದಲ್ಲಿ ಪುಣ್ಯವಂತ, ಏನು ಸಾಂಗ್ ಬರೆದ್ರು ನೋಡಿ, ಪುಣ್ಯಾತ್ಮ ಅಂತ. ಇದು ಪುಣ್ಯಾತ್ಮನ? ಇದು ಪುಣ್ಯಾತ್ಮನ? ಇದು ಯಾರಿಗೆ ಪುಣ್ಯ ಕೊಡೋದಕ್ಕೆ ಈಗ ಹೋಗ್ತಾ ಇರೋದು ನೀವು? ನಿಮಗೆ ಕೋಪ ಇರ್ಬೋದು, ಸತ್ಯವನ್ನ ತೋರಿಸಿದ್ರೆ ನಿಮಗೆ ಕೋಪನೇ. ಹೇಳಿದ್ರಿ ನೀವು, ನಿಮ್ಮದೇ ಆಡಿಯೋ ವೈರಲ್ ಆಗಿತ್ತು. ಏನು ಮಾಡ್ಕೊಳಕ್ಕಾಗುತ್ತೆ ಡ್ಯಾಶ್, ಏನು ಕಿತ್ಕೊಳಕ್ಕಾಗುತ್ತೆ ಡ್ಯಾಶ್. ಈಗೇನಾಯ್ತು ಹಾಗಾದ್ರೆ? ನಟ ದರ್ಶನ್ ನೀವೇನು ಅಂದ್ಕೊಂಡಿದ್ರಿ?
ಮಾಧ್ಯಮದವರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅನ್ನುವಂತಹ ಇದರಲ್ಲಿದ್ರಿ. ಹೌದು, ಏನು ಮಾಡ್ಕೊಳಕ್ಕಾಗಲಿಲ್ಲ, ನಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗಲಿಲ್ಲ, ಎಲ್ಲ ನೀವೇ ಮಾಡಿದ್ದು. ತಿರ್ಗಾ ಈಗ ನೀವು ಮಾಡ್ತಿದ್ದೀರಾ, ಈಗಲೇ ನೀವು ತೋರಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ಇಡೀ ಕ್ಯಾಮ್ರಾಗಳು ನಿಮ್ಮ ಮುಂದೆ ಇದ್ದಾಗ ಅಕ್ಕಪಕ್ಕ IAS IPS ಮಾಡಿ ಡಿಗ್ರಿ ತಗೊಂಡು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರೋ ಪೊಲೀಸ್ನವ್ರು ಇದ್ದಾರೆ ರೀ ಪಕ್ಕದಲ್ಲಿ. ಸಭ್ಯತೆ ಎಲ್ಲಿದೆ ನಿಮಗೆ? ಸಭ್ಯತೆ ಎಲ್ಲಿದೆ? ಯಾರಿಗೂ ಗೊತ್ತಾಗಲ್ಲ ಅನ್ಕೋತೀರಾ? ಯಾರಿಗೂ ಕಾಣಿಸಲ್ಲ ಅನ್ಕೊಂಡಿದ್ದೀರಾ? ತಪ್ಪು ಮೇಲೆ ತಪ್ಪು, ತಪ್ಪು ಮೇಲೆ ತಪ್ಪು, ಆರೋಪದ ಮೇಲೆ ಆರೋಪ ಹೊತ್ಕೊಂಡಿದ್ರು ಕೂಡ ಈ ರೀತಿಯಾಗಿ ವರ್ತನೆಯನ್ನ ತೋರ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಗಮನಿಸ್ತಾ ಇದ್ದೀರಿ, ನಟ ದರ್ಶನ್ ರವರ ಈ ಒಂದು ವರ್ತನೆ ನಿಜಕ್ಕೂ ಕೂಡ ಇಡೀ ಸಮಾಜಕ್ಕೆ ಮಾರಕ, ಇಡೀ ಸಮಾಜಕ್ಕೆ ಮಾರಕ. ನನ್ನ ಜೊತೆ ನನ್ನ ಕೊಲೀಗ್ ಶ್ರೀಪಾದ್ ಕೂಡ ಇದ್ದಾರೆ. ಶ್ರೀಪಾದ್, ಏನ್ರಿ ಇದು? ನಟ ದರ್ಶನ್ ರವರ ವರ್ತನೆ ಸರಿನಾ ಇದು? ಏನ್ ಯಾವ ರೀತಿಯಾಗಿ ಸಂದೇಶ ಕೊಡ್ತಿದ್ದಾರೆ ಶ್ರೀಪಾದ್? ಎಸ್, ಇದ್ರ ಬಗ್ಗೆ ಮಾತಾಡೋಣ. ಪ್ರಶಾಂತ್ ಸಂಬರ್ಗಿ ನಮ್ಮ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರೇ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಓದಿದ್ರಂತೆ ಅನ್ನುವಂತ ಒಂದು ಗಾದೆ ಮಾತಿದೆ. ಬಹುಶಃ ಆ ರೀತಿಯ ಅನುಭವ ಏನಾದ್ರೂ ದರ್ಶನ್ಗೆ ಆಯ್ತಾ? ಏನ್ ಸಾಧನೆ ಮಾಡಕ್ ಹೋಗ್ತಿದ್ದಾರೆ? ಏನ್ ಸಂದೇಶ ಕೊಡ್ತಾರೆ ಈ ರೀತಿ ತೋರಿಸಿ? ಯಾರಿಗೆ ತೋರಿಸ್ಬೇಕಾಗಿದೆ? ಅಸಲಿಗೆ ತಮಗೆ ತಾವೇ ತೋರಿಸ್ಕೋಬೇಕು ಇವರು. ನಮಸ್ಕಾರ. ಈ ದರ್ಶನಿನ ವರ್ತನೆ ಇದೆಯಲ್ಲ, ಯಾರಿಗಾದ್ರೂ ಆಶ್ಚರ್ಯ ಆಗಿದ್ದರೆ ಅವ್ರು ತುಂಬಾ ಪೆದ್ರು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ತರದ ವರ್ತನೆಯನ್ನ ಏಕವಚನದಲ್ಲಿ ಪದಗಳನ್ನ ಅನೇಕ ಬಾರಿ ಮೀಡಿಯಾ ಮುಂದೆನೆ ಹೇಳಿದ್ದಾರೆ, ಮೀಡಿಯಾಗೆ ಹೇಳಿದ್ದಾರೆ. ಈಗ ಮೀಡಿಯಾಗೆ ಚಿಹ್ನೆ ಮಾಡಿದ್ದಾರೆ ಅಷ್ಟೇ. ಮೀಡಿಯಾಗೆ ಯಾವ್ದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಉದಾಹರಣೆ ಇದೆ, ಯಾವಾಗ ಮೀಡಿಯಾ ಬ್ಯಾನ್ ಮಾಡಿರೋ ಉದಾಹರಣೆ ಇದೆ. ಹೀಗೆ ಅನೇಕ ಬಾರಿ ಅದು ಆಗಿರೋದು ಗೊತ್ತಿದೆ. ಈಗ ಕೇವಲ ಚಿಹ್ನೆ ಇದೆ, ಬಾಯಿ ಮುಚ್ಚಿ ಮಾತಾಡಿ ಚಿಹ್ನೆ ಅಂತ ತೋರಿಸಿದ್ದಾರೆ. ಅಂದ್ರೆ ಇದಕ್ಕೂ ಮೀರಿದ ವರ್ತನೆ ಇದೆ ಅಂತನಾ ತಮ್ಮ ಪ್ರಕಾರ? ಖಂಡಿತವಾಗಿಯೂ ಅವರು ಸ್ವಂತ ತಾಯಿನೇ ಮಾತಾಡ್ಸಲ್ಲ, ಹೆಂಡತಿಗೆ ಹೊಡಿತಾರೆ, ತಮ್ಮನ್ನೇ ಆಚೆ ಹಾಕಿದ್ದಾರೆ. ಎರಡನೇ ಹೆಂಡತಿ ಜೊತೆ ಫೈಟಿಂಗ್ ಆಡಿದ್ದಾರೆ, ಫ್ರೆಂಡ್ಸ್ ಜೊತೆ ಫೈಟಿಂಗ್ ಆಡಿದ್ದಾರೆ, ಇನ್ ಯಾರ್ಯಾರ ಜೊತೆ, ಪ್ರೊಡ್ಯೂಸರು, ಬಾರ್ವೇಟರು, ಡೈರೆಕ್ಟರು, ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಜೊತೆಗೆ ಅವ್ರ ವರ್ತನೆ ಕಂಡು ಬರ್ತಾ ಇದೆ. ಪಾಪದ ಕೊಡ ತುಂಬಿದೆ. ಆ ಪಾಪದ ಕೊಡ ತುಂಬಿ ಕೊನೆ ಹನಿ ಹಾಕಿದ್ದೆ ರೇಣುಕಾ ಸ್ವಾಮಿ. ಆ ಕೊನೆ ಹನಿಯಿಂದಾನೇ ತುಂಬಿ ಅವ್ರಿಗೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈಗಲೂ ಅವ್ರಿಗೆ ಪಶ್ಚಾತ್ತಾಪ ಬರ್ತಾ ಇಲ್ಲ. ಅಂದ್ರೆ ಇನ್ನೊಂದು ಜನ್ಮ ಬೇಕು ಅವರಿಗೆ ಈ ತರದ ಒಂದು ಮಾನವನಾಗಿ ಬದುಕಲಿಕ್ಕೆ ಕಾರ್ಯಗ್ರಹ ಅಂತ ಕಳಿಸಿದ್ದು ಅವ್ರು ಸುಧಾರಣೆ ಆಗ್ಲಿ ಅಂತ. ಆದ್ರೆ ಅವರ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಎಲ್ಲವನ್ನೂ ಸಮಾಜ ನೋಡ್ತಾ ಇದೆ, ಎಲ್ಲವನ್ನೂ ಕಾನೂನು ನೋಡ್ತಾ ಇದೆ, ಎಲ್ಲವನ್ನೂ ಲಾಯರ್ಸ್, ದೊಡ್ಡ ಆಫೀಸರ್ಸ್ ನೋಡ್ತಾ ಇದ್ದಾರೆ. ಕರುಣೆ ಇತ್ತು, ಅಯ್ಯೋ ಪಾಪ ಇದೊಂದು ದೊಡ್ಡ ನಟ ಹಿಂಗ ಆಗೋಯ್ತಲ್ಲ ಅನ್ನೋದು ಎಲ್ಲೋ 1% ಕರುಣೆ ಬರ್ತಾ ಇತ್ತು. ಆದ್ರೆ ಕರುಣೆಯನ್ನು ಕಳ್ಕೊಂಡಿದ್ದಾರೆ. ದರ್ಶನ್ ಅವರಿಗೆ ಬೆಳ್ಳಾರಿ ಅಲ್ಲ, ಅಂಡಮಾನ್ ನಿಕೋಬಾರ್ ಜೈಲ್ ಕಳಿಸ್ಬೇಕಾಗತ್ತೆ. ಪ್ರಶಾಂತ್ ಸಂಬರ್ಗಿ ಅವರೇ, ನೀವು ಇಲ್ಲಿ ಗಮನಿಸಬಹುದು ನೋಡಿ, ನಿಮ್ಮ ಅಕ್ಕ ತಂಗಿಯರಿಗೋ ಅಥವಾ ನಿಮ್ಮ ಮನೆಯರೋ ಹೆಣ್ಮಕ್ಳಿಗೋ ಮೆಸೇಜ್ ಮಾಡಿದ್ರೆ ನೀವು ತಡ್ಕತ್ತಿದ್ರಾ? ಅದು ಸರಿನಾ ಅಂತ ಸಮರ್ಥನೆ ಮಾಡ್ಕೋತಾ ಇದ್ರು. ಈಗ ಅವ್ರ ಮನೆ ಅಕ್ಕ ತಂಗಿಯರಿಗೆ ಈ ತರ ಅಸಭ್ಯವಾಗಿ ವರ್ತನೆ ತೋರಿದ್ರೆ ಸರಿನಾ? ಏನಂತೀರಿ? ರೇಣುಕಾ ಸ್ವಾಮಿ ಒಬ್ಬ ದೊಡ್ಡ ಈಸ್ ಅ ಮೇನಿಯಾಕ್. ಆತ ಒಬ್ಬ ಕೆಟ್ಟ ವ್ಯಕ್ತಿ, ಹುಳು. ಆ ಹುಳುಗೆ ಕಾನೂನಿತ್ತು. ಆ ಹುಳುಗೆ, ಆ ಪ್ಯಾರಾಸೈಟ್ಗೆ ಅನೇಕ ತರಹದ ಒಂದೊಂದು ವಿಷಕಾರಿಯಾದ ಇದಿತ್ತು, ಅದು ಮಾಡ್ಬೋದಾಗಿತ್ತು. ಅದು ಬಿಟ್ಟು ಕೇವಲ ಸೊಳ್ಳೆ ರೀತಿಯಲ್ಲಿದ್ದ ರೇಣುಕಾ ಸ್ವಾಮಿ ತರ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಎಲ್ಲರಿಗೂ ಅದೇ ಕಾನೂನಾಗತ್ತಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷಾಂತರ ಜನ ಈ ತರ ಫೇಕ್ ಪ್ರೊಫೈಲ್ ಇಟ್ಕೊಂಡು ಕೆಟ್ಟದಾಗ ಸಹಯೋಗ ರೇಣುಕಾ ಸ್ವಾಮಿ ತರ 1 ಲಕ್ಷ ಜನ, ಕೋಟಿ ಜನ ಇದ್ದಾರೆ. ಅದೆಲ್ಲ ಉತ್ತರ ಇರೋದು ಭಗವಂತ ದರ್ಶನಿಗೆ ಎಲ್ಲವನ್ನೂ ಕೊಟ್ಟಿದ್ದ. 1000 ಕೋಟಿಯ ಒಡೆಯ, ಇಡೀ ಕರ್ನಾಟಕ ಇಂಡಸ್ಟ್ರಿಗೆ ಒಂದು ಸುಲ್ತಾನ್ ಅಂತ ಹೆಸರು ತಗೊಂಡಿದ್ದ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೆಸರು ತಗೊಂಡಿದ್ದ. ಎಲ್ಲವನ್ನು ಕಾಲಲ್ಲಿ ಓದ್ಬಿಟ್ಟು ಈಗ ಕಾರ್ಯಗ್ರಹಕ್ಕಿದ್ದಾನೆ. ಈ ಚಿಹ್ನೆ ಇದೆಯಲ್ಲ, ಇದೇ ತರ ರಿಯಾಲಿಟಿ ಶೋ ಅಲ್ಲಿ ಯಾರೋ ಒಬ್ಬ ಮಾಡಿದ್ದ, ಅವನಿಗೆ ಬಂದ ವಾಟ್ ಕ್ಯಾನ್ ಐ ಸೇ, ದಿ ಎಂಟೈರ್ ಕನ್ನಡ ಇಂಡಸ್ಟ್ರಿ ಅವರನ್ನ ಬ್ಯಾನ್ ಮಾಡಿದ್ರು. This shows the real strength and real weakness of ದರ್ಶನ್. ಅವ್ರು ಓದಿರೋದು 10ನೇ ಕ್ಲಾಸ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹಿಂಗೆಲ್ಲ ಆಗ್ತಾ ಇದೆ. ಸಾಮಾಜಿಕ ಮತ್ತು ನಾಗರಿಕ ಬದುಕನ್ನು ಅವ್ರಿಗೆ ಬದುಕಕ್ಕೆ ಬರೋದಿಲ್ಲ. ದರ್ಶನ್ ಅವ್ರಿಗೆ ಯಾವ ತರದ ಕರುಣೆನೋ ತೋರಿಸ್ತಾರಲ್ಲ, ದಯವಿಟ್ಟು ಅಭಿಮಾನಿಗಳು, ನಾನು ದಾಸ ಅಭಿಮಾನ, ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳ್ಕೊಂತಾರಲ್ಲ, ನಿಮ್ಮ ಬಾಸ್ ಮಾಡಿರೋದು ನಿಮಗೆ ಸೂಕ್ತ ಅನ್ಸಿದ್ರೆ ದಯವಿಟ್ಟು ನೀವು ಅವರನ್ನ ಕರ್ಕೊಂಡು ಇನ್ನೊಂದು ದೇಶಕ್ಕೆ ಹೋಗ್ಬಿಡಿ. ಇದು ನೋಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆ ಅಂದ್ರೆ ಈ ತರದ ವರ್ತನೆ ಇದೆಯಲ್ಲ,
ಎಂಟೈರ್ ಮೀಡಿಯಾಗೆ ಮೊದಲೇ ಮಾಡಿದ್ರು 2017 ಮಾಡಿದ್ರು. ಇದು ಚಿಹ್ನೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಅಲ್ಲ ಏನು ಅಸಮಾಧಾನ ಸಂಬರ್ಗಿ ಅವರೇ, ದರ್ಶನ್ಗೆ ಮಾಧ್ಯಮ ಅಂತಂದ್ರೆ ಏನು ಉರಿ ಅಂತ? ಯಾಕಂದ್ರೆ ಇಲ್ಲಿ ನಾವು ಏನು ಮಸಾಲೆ ಹಾಕಿ ಬೇರೆ ಏನೋ ಹಂಗಂತೆ ಹಿಂಗಂತೆ ಅಂತ ಏನು ತೋರಿಸಿಲ್ಲ. ಇಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿದ್ದೀರಿ, ನಾವು ಏನೆಲ್ಲ ತೋರಿಸಿದ್ದೇವೋ ಅದಕ್ಕೆ ಕನ್ನಡಿ ಅನ್ನುವಂತೆ ಚಾರ್ಜ್ ಶೀಟ್ ಬಂತು. ಚಾರ್ಜ್ ಶೀಟ್ ಅಲ್ಲಿ ಪಕ್ಕಾ ದಾಖಲೆಗಳ ಸಮೇತ ಈ ಮೊದಲು ನಾವೆಲ್ಲ ಏನು ಹೇಳ್ತಾ ಇದ್ವಿ ಅದಕ್ಕೆ ಕೈಗನ್ನಡಿ ಅನ್ನುವಂತೆ ಚಾರ್ಜ್ ಶೀಟ್ ಸಿಕ್ತು. ಹೌದಾ? ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ವಿಚಾರಗಳನ್ನು ನಾವು ಹೇಳಿಲ್ಲ. ದರ್ಶನನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೆ ಕೂರಿಸ್ಬೇಕಾಗಿತ್ತಾ? ನೋಡಿ, ಪಿಕ್ಚರ್ ಹಿಟ್ ಆದಾಗ ಹೋಗಿದೆ. ಇಲ್ಲಿ ಅವನಿಗಾಗಿರ್ತಕ್ಕಂಥ ಸಮಸ್ಯೆ ಏನು ಅಂದ್ರೆ, ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಯಾವ ಐಷಾರಾಮಿ 5 ಸ್ಟಾರ್ ಹೋಟೆಲ್ ಬದುಕ್ತಾ ಇದ್ನೋ ಅದನ್ನ ಎಕ್ಸ್ಪೋಸ್ ಮಾಡಿ ಅವನನ್ನ ಬೆಳ್ಳಾರಿ ಕಳ್ಸಿದ್ರಲ್ಲ, ಅದು ಆತನಿಗೆ ನೋವು ತಂದ್ಕೊಟ್ಟಿದೆ. ಯಾವ ಒಂದು 5 ಸ್ಟಾರ್ ಟ್ರೀಟ್ಮೆಂಟ್ ಇಂದ ಸಡನ್ ಆಗಿ ಒಂದು 3rd ರೇಟ್ ಬಿಸಿಲಿರ್ತಕ್ಕಂಥ ಕೋಣೆಗೆ ಅದು ಒಂದು 10x10 ಸೆಲ್ಗೆ ಹಾಕಿದ್ರಲ್ಲ, ದಟ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಕೈಂಡ್ ಆಫ್ ಅಟೆನ್ಷನ್ ಅಂಡ್ ದಿಸ್ ಕೈಂಡ್ ಆಫ್ ಪೇನ್. ಆತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಯ್ತು, ಕೋರ್ಟ್ ಮುಂದೆ ಬಂದಿದೆ ಅವನ ಅಪ್ಲಿಕೇಶನ್, ನನ್ನನ್ನ ಬೆಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಬಂದಿದೆ. ಇದನ್ನೆಲ್ಲ ಹೈಕೋರ್ಟಿನ ಲಾಯರ್ಗಳು ಜಡ್ಜಸ್ಗಳು ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗಿ ಅವ್ರ ಮೇಲೆ ಕರುಣೆ ಬರೋದಿಲ್ಲ, ಅಲ್ಲೇ ಇರಲಿ ಅಂತ ಹೇಳ್ತಾರೆ. ಅವರ ಗುಂಡಿ ಅವರೇ ತೋಡ್ಕೊಂತ ಇದ್ದಾರೆ. ಇಷ್ಟು ದಿನ ಅಭಿಮಾನಿಗಳು ಗುಂಡಿ ತೋಡಿದ್ದಾಯ್ತು, ಈಗ ಸ್ವತಃ ದರ್ಶನ್ನೇ ತಮ್ಮ ಕಾಲ್ ಮೇಲೆ ಚಪ್ಪಡಿ ಕಲ್ಲನ್ನು ಹೇಳ್ಕೊಂತ ಇದ್ದಾರೆ. ಓಕೆ, ಇಷ್ಟು ನಡೆದಿರ್ತಕ್ಕಂಥ ನನಗೆ ನಂಬಕ್ ಆಗ್ತಾ ಇಲ್ಲ ಅದೇನಾದ್ರೂ ಬೇರೆ ಚಿಹ್ನೆ ಇದೆ ಅಂತ. ಬಟ್ ನಿಮ್ಮ ವಿಡಿಯೋಗಳನ್ನ ಮತ್ತೆ ಪದೇ ನೋಡಿದಾಗ ಎದ್ದು ಕಾಣ್ತಾ ಇದೆ. ಅಲ್ಲ, ಈಗ ಪ್ರಶಾಂತ್ ಸಂಬರ್ಗಿ ಅವರೇ, ನಾವು ಚಾರ್ಜ್ ಶೀಟ್ ಅಲ್ಲಿ ಒಂದು ವಿಚಾರನ ಗಮನಿಸಿದ್ವಿ. ಈ ಸ್ವಇಚ್ಛ ಹೇಳಿಕೆಯಲ್ಲಿ ದರ್ಶನ್ ಹೇಳೋದೇನಂತಂದ್ರೆ, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ದ, ವಲ್ಗರ್ ಮೆಸೇಜ್ಗಳಿತ್ತು, ಅದಕ್ಕೋಸ್ಕರ ನಾನು ಅವತ್ತರಿಗೆ ಹೊಡೆದೆ ಹಾಗೆ ಹೀಗೆ ಅಂತ. ಈಗ ಈ ದರ್ಶನ್ ಮಾಡಿದ್ದೇನು, ಈತ ಈ ರೀತಿ ಮಿಡ್ಲ್ ಫಿಂಗರ್ ಅನ್ನ ತೋರಿಸಿದ್ದು, ಆ ಕಡೆ ರೇಣುಕಾಸ್ವಾಮಿ ಆ ರೀತಿ ಫೋಟೋ ಕಳಿಸ್ತಾ ಅಂತ ಆತನ ಮೇಲೆ ಹಲ್ಲೆ ಮಾಡಿದ್ದು, ಏನು ವ್ಯತ್ಯಾಸ ರೀ? ಇವ್ರು ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಇವರು? ನೋಡಿ, ನಿಜವಾಗ್ಲೂ ಮೀಡಿಯಾ ಇದನ್ನ ಕಂಪ್ಲೇಂಟ್ ಮಾಡಬೇಕು, ಮೀಡಿಯಾ ಇದನ್ನ ಕೋರ್ಟ್ ತಗೊಂಡೋಗ್ಬೇಕು, ಪೊಲೀಸರ ಗಮನಕ್ಕೆ ತಗೊಂಡೋಗ್ಬೇಕು, ಇನ್ನೊಂದು ಕೇಸ್ ಜಡಿಬೇಕು. ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅಂತ ನಿಮ್ಮನ್ನ ಜೈಲ್ಗೆ ಹಾಕಿದೀವೋ ಅದನ್ನ ಮೀರಿ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಯಾವುದೇ ತರದ ಮಾನವ ಗುಣ ಇಲ್ಲ ಅನ್ನೋದನ್ನ ಪದೇ ಸಾಬೀತು ಮಾಡಿಸ್ತಾ ಇದ್ದಾರೆ. ಪದೇ ಅವರೇ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಓದಿಲ್ಲ 10ನೇ ಕ್ಲಾಸೇ ಓದಿರೋದು ಅಂತ. ಆದ್ರೆ ಇವರು 10ನೇ ಕ್ಲಾಸ್ಗಿನ ಅನ್ಎಜುಕೇಟೆಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಇವರು. ದರ್ಶನ್ ಮೇಲೆ ನಮ್ಗೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ ಅಥವಾ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ದರ್ಶನ್ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಾಗ ಹಾಡಿ ಹೊಗಳಿದ್ವಿ, ಒಳ್ಳೆ ಸಿನಿಮಾ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ರವಾನೆ ಆಗಿದೆ ಈ ಸಿನಿಮಾದಿಂದ ಅಂತ. ಆದ್ರೆ ಈಗ ಈ ರೀತಿಯ ಘಟನೆಗೆ ಸಾಕ್ಷಿಯಾಗಿದ್ದು ಅಥವಾ ಈ ಘಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಹೆಸರು ತಳಕ್ ಹಾಕೊಂಡಾಗ ದರ್ಶನ್ ಆರೋಪಿಯಾಗಿದ್ದಾರೆ, ಅವರ ವಿರುದ್ಧ ಚಾರ್ಜ್ ಶೀಟು, ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲು, ಇವೆಲ್ಲವನ್ನ ಹೇಳಿದೀವಿ. ತಪ್ಪ ನಮ್ದು? ನೋಡಿ, ಒಂದು ವಿಷಯ ಅಂತೂ ತುಂಬಾ ಖಾತ್ರಿ ಆಗ್ತಾ ಇದೆ. ಈಗ ದರ್ಶನ್ ಅವರಿಗೆ ಮಾಹಿತಿ ಹೋಗ್ತಾ ಇದೆ ಮೀಡಿಯಾದಲ್ಲಿ, ನಿಮ್ಮ ಬಗ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲ ನೀವು ಮಾಡಿರ್ತಕ್ಕಂಥ ಕರ್ಮಕಾಂಡ, ನಿಮ್ಮ ಚಾರ್ಜ್ ಶೀಟಿನ ಉಲ್ಲೇಖ, ನಿಮ್ಮ ಜೀವನ ಶೈಲಿ, ನೀವು ಯಾರ್ಯಾರ ಜೊತೆ ಹೇಗೆ ವರ್ತನೆ ಮಾಡ್ಕೊಂಡಿದ್ರಿ, ಏನು ಮಾಡಿದ್ರಿ ಅನ್ನುವ ಮಾಹಿತಿಯನ್ನ ದರ್ಶನ್ಗೆ ಹೋಗ್ತಾ ಇದೆ. ಅದು ಅವ್ರು ಅಗ್ರಿಗೇಟ್ ಮಾಡಿದೆ, ಅವ್ರ ಕೋಪಕ್ಕೆ ಹೆಚ್ಚು ಮಾಡಿದೆ. ಆದ್ರೆ ಎಲ್ಲವೂ ಸತ್ಯವೇ ಹೇಳ್ತಾ ಇರೋದ್ರಿಂದ ಆ ಸತ್ಯವನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಅವರು ಎಲ್ಲೋ ಒಂದ್ ಕಡೆ ಕನಿಕರ ಬೇಕಾಗಿತ್ತು, ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅನ್ಕೊಂಡಿದ್ರು, ಬಟ್ ಅದು ಆಗ್ತಾ ಇಲ್ಲ. ಅವರು ಮಾಡಿರ್ತಕ್ಕಂಥ ಈ ಆರೋಪಿ ಸ್ಥಾನದಿಂದ ನಿಜವಾಗ್ಲೂ ಈಗ ಅವರು ಆಚೆ ಬರೋದು ಏನೋ ಅಂತಾರಲ್ಲ, ಕೊನೆ ಕ್ಷಣದಲ್ಲಿ ದೀಪ ತುಂಬಾ ಉರಿಯುತ್ತೆ ಅಂತ, ಹಾಗೆ ಕೊನೆ ಕ್ಷಣದಲ್ಲಿ ಅವ್ರ ದೀಪ ತುಂಬಾ ಉರಿತಾ ಇದೆ. ಇದು ಆರೋ ಸಮಯ, ಇದು ಖಂಡಿತವಾಗಿ ಅವ್ರು ಒಳ್ಳೇದಾಗೋದಿಲ್ಲ. ಪ್ರಶಾಂತ್ ಸಂಬರ್ಗಿ ಅವರೇ, ನೋಡಿ, ಪತ್ರಕರ್ತರಿಗೆ ಬೆದರಿಕೆ ಹಾಕಿದ್ರೆ, ಅಸಭ್ಯವಾಗಿ ವರ್ತನೆ ತೋರಿದ್ರೆ 50,000 ರೂಪಾಯಿ ದಂಡ, 24 ಗಂಟೆ ಒಳಗಡೆ ಜೈಲು ಅಂತ ಹೇಳಿ ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿದ್ದಾರೆ. ನಿನ್ನೆ ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿದ್ದಾರೆ. ಈಗ ಏನ್ ಮಾಡ್ಬೋದು ಹಾಗಾದ್ರೆ? ಏನ್ ಮಾಡೋಣ? ಖಂಡಿತವಾಗಿಯೂ ಮೀಡಿಯಾ ಒಂದು ಪೆಟಿಷನ್ ಅನ್ನ ಫೈಲ್ ಮಾಡಬೇಕು. ನಾವು ಎಂಟೈರ್ ಡೆಮೋಕ್ರಸಿಯಲ್ಲಿ
ಫೋರ್ತ್ ಪಿಲ್ಲರ್. ಮೀಡಿಯಾ ಒಂದು ತುಂಬಾ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು, ಸಮಾಜದಲ್ಲಿ ಆಗು ಹೋಗೋದ್ರ ಬಗ್ಗೆ ತೋರ್ಸಕ್ಕೆ ಇರೋದೇ ಮೀಡಿಯಾ. ಈ ಮೀಡಿಯಾವನ್ನ ನೀವು ಎದುರಾಕೊಂಡು ಏನನ್ನ ಸಾಧಿಸಕ್ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾನೂನು ಗೌರವ ಇಲ್ಲ, ಪೊಲೀಸರ ಗೌರವ ಇಲ್ಲ, ಮೀಡಿಯಾಗೆ ಗೌರವ ಇಲ್ಲ, ನಿಮ್ಮ ಫ್ಯಾಮಿಲಿಗೆ ಗೌರವ ಇಲ್ಲ ಅಂತ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ನಾನು ಬದುಕಿದ್ದೆ ರಾಜ, ನಾನು ನಡ್ಕೊಂಡು ಹೋಗಿದ್ದೆ ಹಾದಿ ಅನ್ನೋ ಜೀವನದಲ್ಲಿ ಆತ ಬದುಕಿದ್ದಾನೆ. ಆತನಿಗೆ ಇನ್ನ ಹೆಚ್ಚು ಶಿಕ್ಷೆ ಕೊಡಬೇಕು. ಯಾಕೆ ಅಂದ್ರೆ ಈ ತರ ವರ್ತನೆ ಯಾವ ಸಮಾಜನೂ, ಯಾವ ನಾಗರಿಕ ಸಮಾಜನೂ ಒಪ್ಪೋದಿಲ್ಲ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಸಂಬರ್ಗಿ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ನೋಡಿ, ಗಮನಿಸ್ತಾ ಇದ್ದೀರಿ 2011ರಿಂದಲೂ ಕೂಡ ದರ್ಶನ್ ಶ್ರೀಪಾದ್ ಯಾವ ರೀತಿಯಾಗಿ ತಮ್ಮ ಅನುಚಿತ ವರ್ತನೆಯನ್ನ ತೋರಿದ್ದಾರೆ ಅಂತ ಹೇಳಿ. ನಿಜಕ್ಕೂ ಕೂಡ ವಿಜಯಲಕ್ಷ್ಮಿ ದೇವತೆ ಸಿಕ್ಕಿದ್ರೆ ಅಂತ ಹೆಂಡತಿ ಸಿಗಬೇಕು ಅಂತ ಇವತ್ತು ಇಡೀ ರಾಜ್ಯದ ಹುಡುಗರೆಲ್ಲ ಅನ್ಕೋತಾ ಇದ್ದಾರೆ. ಸಿಕ್ಕಿದ್ರೆ ವಿಜಯಲಕ್ಷ್ಮಿ ಅಂತ ಪತ್ನಿ ಸಿಗಬೇಕು ಅಂತ ಎಷ್ಟೆಲ್ಲ ಹೋಮ ಮಾಡಿದ್ರು, ತನ್ನ ಗಂಡನಿಗೋಸ್ಕರ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು, ನನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ. 2011ರಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಹೆಂಡತಿ ಜೊತೆ ಜಗಳ ಆಡಿಕೊಂಡು ಹೊಡೆದಾಡಿಕೊಂಡು ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅದೇ ವಿಜಯಲಕ್ಷ್ಮಿ ಕ್ಷಮಿಸಿ ಮಾಧ್ಯಮ ಮುಂದೆ ಕರ್ಕೊಂಡು ಬಂದು, ನಟ ದರ್ಶನ್ ತಪ್ಪಾಯಿತು, ಮಾಧ್ಯಮದ ಮುಂದೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ತಪ್ಪಾಗೋಯ್ತು, ಇನ್ನು ಈ ರೀತಿಯಾಗಿ ನಾನು ನಡ್ಕೊಳ್ಳೋದಿಲ್ಲ, ಇನ್ನು ಸಮಾಜಕ್ಕೆ ನಾನು ಮಾದರಿಯಾಗಿರ್ತೀನಿ ಅಂತ ಅದೇ ಪ್ರೆಸ್ ಮೀಟ್ನಲ್ಲಿ ನಟ ದರ್ಶನ್ ಹೇಳಿದರು. ಇದು ಸಮಾಜಕ್ಕೆ ಮಾದರಿಯಾಗಿ ನಡ್ಕೊಳ್ಳೋದಾ? ಮಾಡಿರೋದೇ ತಪ್ಪು, ಚಾರ್ಜ್ ಶೀಟ್ನಲ್ಲಿ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ 2 ಏಟ್ ಹಾಕಿದೆ ಅಂತೇಳಿ, ಅದರಲ್ಲೂ ಕೂಡ ಈ ರೀತಿಯಾಗಿ ವರ್ತನೆ ತೋರೋದು. ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗೋಗಿದೆ, ಇನ್ನಾದರೂ ಬುದ್ಧಿ ಕಲಿಯೋಣ, ಆದಷ್ಟು ಬೇಗ ಆಚೆ ಬಂದು ನಿರ್ಮಾಪಕರ ಹೊಟ್ಟೆ ತುಂಬಿಸೋಣ, ನಿರ್ಮಾಪಕರಿಗೆ ಕೈ ಕೊಡೋದು ಬೇಡ, ನನ್ನನ್ನು ನಂಬ್ಕೊಂಡು 100 ಕುಟುಂಬ ಇದೆ ಅನ್ನುವಂಥ ಯೋಚನೆ ಕೂಡ ಮಾಡದೆ ಈ ರೀತಿ ವರ್ತನೆ ತೋರಿದ್ದು ಸರಿನಾ ಅನ್ನುವಂಥ ಪ್ರಶ್ನೆ ಈಗ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಹಿರಿಯ ಪ್ರತಿನಿಧಿ ಶ್ರೀಲಕ್ಷ್ಮಿ ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, ಗಮನಿಸ್ತಾ ಇದ್ದೀವಿ ದರ್ಶನ್ ದುರಹಂಕಾರದ ಪರಮಾವಧಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಆತನ ಈ ಸನ್ನೆ ತೋರಿಸ್ತಾ ಇದೆ. ಈತ ಏನ್ ಸಂದೇಶ ಕೊಡ್ತಾ ಇದ್ದಾನೆ ಅಥವಾ ಏನ್ ಸಾಧಿಸ್ದ ಅನ್ನೋದಕ್ಕಿಂತ ಈತ ಬೆಳೆದಿದ್ದೇ ಇಂಥ ಪರಿಸರದಲ್ಲ ಅನ್ನೋಂಥ ಪ್ರಶ್ನೆ ಈಗ ದರ್ಶನ್ ವಿಚಾರವಾಗಿ ಸೃಷ್ಟಿ ಆಗ್ತಾ ಇರೋದು. ತಾವಿದನ್ನು ಯಾವ ರೀತಿ ನೋಡ್ತೀರಿ, ಏನ್ ಹೇಳ್ತೀರಿ ಶ್ರೀಲಕ್ಷ್ಮಿ? ನಿಜವಾಗ್ಲೂ ಶ್ರೀಪಾದ್, ನೀವು ಹೇಳ್ದಂಗೆ 2011-12ರಿಂದಾನೂ ಕೂಡ ನಾವು ಇದನ್ನ ನೋಡ್ತಾನೆ ಬರ್ತಾ ಇದ್ದೀವಿ. ನಾನು ಕೂಡ ಖುದ್ದಾಗಿ ಈ ದರ್ಶನ್ ವಿಚಾರದಲ್ಲಿ 2011-12ರಲ್ಲಿ ಅವರೇನು ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಆ ಸಂದರ್ಭದಿಂದಾನೂ ಕೂಡ ಇವರ ನಡವಳಿಕೆ ಬಗ್ಗೆ ನಾವು ಎಲ್ಲರೂ, ಮಾಧ್ಯಮದವರು, ಸಾಮಾನ್ಯ ಜನರು ಎಲ್ಲರೂ ಕೂಡ ಅಬ್ಜೆಕ್ಷನ್ ಎತ್ತುತ್ತಾ ಇದ್ದಾರೆ. ದರ್ಶನ್ ಒಂದು ಅರ್ಥ ಮಾಡ್ಕೋಬೇಕು, ಮಾಧ್ಯಮದವರು ನಿಮ್ಮೊಬ್ಬರನ್ನೇ ಟಾರ್ಗೆಟ್ ಮಾಡೋದಲ್ಲ, ಸಮಾಜದಲ್ಲಿ ಎಲ್ಲಿ ಏನೇ ತಪ್ಪು ನಡೆದ್ರು ನಾವು ಹೇಳ್ತೀವಿ, ಅದು ನಮ್ಮ ಕರ್ತವ್ಯ, ಇಟ್ಸ್ ಅವರ್ ಡ್ಯೂಟಿ. ಬಟ್ ದರ್ಶನ್ ಅದಕ್ಕೆ ರಿಯಾಕ್ಟ್ ಮಾಡೋ ಸ್ಟೈಲ್ ಇದೆಯಲ್ಲ, ತುಂಬಾ ವಿಯರ್ಡ್ ಆಗಿರುತ್ತೆ. ಯಾಕೆ ಹಂಗೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಇದು ಮೊದಲನೇ ಸಲ ಅಲ್ಲ, ಯಾವಾಗ ನೋಡಿದ್ರು ಮೀಡಿಯಾದವ್ರ ಜೊತೆ ಇದು ಇವ್ರದ್ದು ಇದ್ದಿದ್ದೇನೆ. ಏನ್ ಮಾಡ್ತೀರಾ ದರ್ಶನ್ ಅವರ ಈ ತರ ಹೇಟ್ರೆಡ್ನೆಸ್ನ ತೋರಿಸಿ ನೀವು? ಯಾಕಿಷ್ಟು ದ್ವೇಷ ಮೀಡಿಯಾದ ಮೇಲೆ? ಅಥವಾ ನೀವು ಮೀಡಿಯಾ ಅಂದರೆ ಏನು ಅಂತಾನೆ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಾವು ದಿನ ಬೆಳಗಾದ್ರೆ 100 ಜನ ರಾಜಕಾರಣಿಗಳಿಗೆ ಈ ಥರ ಅವ್ರು ಮಾಡಿರೋದನ್ನ ಕ್ರಿಟಿಸೈಸ್ ಮಾಡ್ತೀವಿ, ಅವ್ರು ಮಾಡಿರೋದಕ್ಕೆ ನಾವು ಖಂಡನೆ ವ್ಯಕ್ತಪಡಿಸ್ತೀವಿ, ತೀವ್ರವಾಗಿ ಅವರ ವಿಚಾರಗಳನ್ನು ಜನಗಳಿಗೆ ತಲುಪಿಸೋ ಕೆಲಸ ಮಾಡ್ತೀವಿ. ಹಾಗೇನೆ ನೀವು ಅಷ್ಟೇ, ಯು ಆರ್ ನೋ ಡಿಫ್ರೆಂಟ್. ಏನು ಭೂಲೋಕದಲ್ಲೇ ಇರೋರು, ನೀವು ಸ್ವರ್ಗದಿಂದ ಇಳ್ಕೊಂಡ್ಬಂದವರಲ್ಲ. ಇಷ್ಟು ದುರಹಂಕಾರ ಯಾಕೆ ಬೇಕು ನಿಮಗೆ? ಇಷ್ಟು ದುರಹಂಕಾರ ಮೆರೀತಾರ ಯಾರಾದರೂ? ಎಷ್ಟು ಅಸಭ್ಯ ರೀ ಅದು. ಶ್ರೀಪಾದ್, ಇನ್ನೊಂದು ವಿಷಯ ಗೊತ್ತಾ? ಹೆಣ್ಣು ಮಕ್ಕಳಿಗೆ ದರ್ಶನ್ ಯಾವಾಗಲೂ ಈ ಥರ ಹಲವು ಸಂದರ್ಭಗಳಲ್ಲಿ ವಿಚಿತ್ರವಾಗಿ ವರ್ತನೆ ತೋರಿಸ್ತಕ್ಕಂಥದ್ದು ಕೂಡ ಏನಿದೆ. ಈ ಸಿಂಬಲ್ ನೀವು ಕ್ಯಾಮೆರಾದ ಎದುರುಗಡೆ ತೋರಿಸ್ತೀರಾ, ಇಡೀ ರಾಜ್ಯದ ಜನ ನೋಡ್ತಾರೆ, ಬರೀ ಮೀಡಿಯಾದವ್ರು ಒಂದೇ ಅಲ್ಲ. ನಿಮ್ಮ ದೃಶ್ಯವನ್ನ ದರ್ಶನ್ ಅವರೇ ಇಡೀ ರಾಜ್ಯದ ಜನ ನೋಡ್ತಾರೆ. ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ ನಿಮ್ಮ ಬಗ್ಗೆ? ನೀವು ಆಲ್ರೆಡಿ ಇಷ್ಟೊಂದು ಆರೋಪ, ಇಷ್ಟೊಂದು ರಂಪ ಮಾಡಿಕೊಂಡು ಬೀದಿ ಪಾಲು ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಇನ್ನೂ ಇಂಥವೆಲ್ಲ ಬೇಕಾ ನಿಮಗೆ? ಇಷ್ಟು ಅಸಭ್ಯ ನಡವಳಿಕೆ ಬೇಕಾ ನಿಮಗೆ? ಇನ್ನೊಂದೇನು ಅಂತಂದರೆ, ನಾವು ಕೇಸ್ ಫೈಲ್ ಮಾಡ್ಬೋದು, ಖಂಡಿತವಾಗ್ಲೂ ಕೇಸ್ ಫೈಲ್ ಮಾಡ್ಬೋದು. ಸೊ ಮಾಡಬೇಕು ಅಂತ ಅನ್ಸುತ್ತೆ. ಇಂಥ ನಡವಳಿಕೆಗಳನ್ನು ತೋರಿಸಿದಾಗ್ಲೇ ಪ್ರತಿಯೊಬ್ಬರಿಗೂ ಅನ್ಸೋದು ಬುದ್ಧಿ ಕಲಿಸ್ಬೇಕು ಇಂಥವ್ರಿಗೆ ಅಂತ. ಬುದ್ಧಿ ಕಲಿಸ್ಬೇಕು. ಕೋಟ್ಯಂತರ ಜನ ನಿಮ್ಮ ಅಭಿಮಾನಿಗಳು ಏನು ಮಾಡಬೇಕು? ದರ್ಶನ್ ಅವರೇ, ನೀವು ಹಿಂಗೆ ಮಾಡ್ತೀರಾ ಅಂದರೆ ನಿಮ್ಮ ಅಭಿಮಾನಿಗಳಿಂದ ಹೆಂಗೆ ನಡ್ಕೋತಾರೆ? ಮೀಡಿಯಾ ಅಂತಂದ್ರೆ ಇಲ್ಲಿ ಹೆಣ್ಮಕ್ಳು ಇರ್ತಾರೆ, ಎಲ್ಲರೂ ಇರ್ತಾರೆ, ನಾವು ತೋರಿಸೋ ದೃಶ್ಯಗಳನ್ನ ಇಡೀ ರಾಜ್ಯದ ಜನ ನೋಡ್ತಾರೆ. ಸೊ ಹಂಗಿರುವಾಗ ನೀವು ಇಂಥದ್ದೆಲ್ಲ ಸಿಂಬಲ್ ತೋರಿಸ್ಕೊಂಡು ಓಡಾಡಿದ್ರೆ ಸ್ವಾಮಿ ನಿಮ್ಮ ಪರಿಸ್ಥಿತಿ ಏನು? ನೀವು ಆಡ್ತಾ ಇರೋ ರೀತಿ ಏನು? ನೀವು ಮಾಡಿದ್ದನ್ನು ನಾವು ತೋರಿಸಿದೀವಷ್ಟೇ. ಹಿಂಗಿರುವಾಗ ನೀವು ಇಂಥದ್ದೆಲ್ಲ ಅಸಹ್ಯಕರವಾದ್ದು. ದರ್ಶನ್ ಅವ್ರು ಹಿಂಗೂ ಮಾಡ್ತಾರಾ
ಅಂತ ರಾಜ್ಯದ ಹೆಣ್ಮಕ್ಳಿಗೆ ಅಸಹ್ಯ ಹುಟ್ಟೋಯ್ತು ಇವತ್ತು. ನಿಜವಾಗ್ಲೂ Okay. ಅಸಹ್ಯ ಹುಟ್ಟೋಯ್ತು. ಅಲ್ರಿ ನಿಮ್ ಜೊತೆ ಹೀರೋಯಿನ್ಸು ಹೆಣ್ಮಕ್ಳೆಲ್ಲ ಹೆಂಗ್ ವರ್ಕ್ ಮಾಡ್ಬೇಕು? ನೀವು ಈ ತರ ನಡವಳಿಕೆ ತೋರ್ಸೋರಾದ್ರೆ ಅವ್ರು ಹೆಂಗ್ ವರ್ಕ್ ಮಾಡ್ಬೇಕು ನಿಮ್ ಜೊತೆ? ಕಷ್ಟ ಅಲ್ವಾ? ಇಡೀ ರಾಜ್ಯದ ಜನ ಓಕೆ ದರ್ಶನ್ ಅವ್ರನ್ನ ನೀವ್ ಶಿವಲಕ್ಷ್ಮಿ ಏನ್ ರಾಜ್ಕುಮಾರ್, ಮಾಡ್ಬೇಕು? ನಾನು ನಿಮ್ಮನ್ನ